ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ಗಣೇಶ್ ಮತ್ತೊಂದೆಡೆ ಆಶಿಮ್. ಆರಂಭಿಕ ಸರದಿಯ ಬೌಲರ್ ಆಗಿ ಪವನ್. ಓಕೆ, ಆರಂಭಿಕ ಹಂತದಲ್ಲಿ ಎದುರಾಳಿಯ ದೈತ್ಯದ ಮಿಗಿಲವನ್ನು ತಮ್ಮ ಬಲೆಯಲ್ಲಿ ಕೆಡವಿಕೊಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಗಣೇಶ್ ಇಸ್ ವಾಕಿಂಗ್ ಬ್ಯಾಕ್ ಟು ದ ಆರಂಭಿಕ ಹಂತದಲ್ಲಿಯೇ ತಂಡ ಬರಸಿಡಿಲಿನ ಆಘಾತಕ್ಕೆ ಒಳಗಾಗ್ತಾ ಇದೆ. ಗಣೇಶ್ ಇಸ್ ವಾಕಿಂಗ್ ಬ್ಯಾಕ್ ಟು ದ ಪವೆಲಿಯನ್ ಫಾರ್ ಗೋಲ್ಡನ್ ಡಕ್. ಓಕೆ, ಒನ್ ಡೌನ್ ಸ್ಪೆಷಲಿಸ್ಟ್ ಆಗಿ ಪಿಂಚ್ ಹಿಟ್ಟರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸಲು ಇಕ್ರಮ್ ರವರ ಆಗಮನ. ಓ ಮೈ ಗುಡ್ನೆಸ್, ಸ್ವಲ್ಪ ಮಟ್ಟಿಗೆ ಅಪಾಯದ ಅಡಕತ್ತಿರಲಿದ್ರು, ಅಪಾಯದಿಂದ ಪಾರಾಗ್ತಾ ಇದ್ದಾರೆ. ಪವನ್ ರವರ ಮತ್ತೊಂದು ಎಸೆತ ಡೀಪ್ ಲಾಂಗ್ ಅನ್ನತ್ತ ಚೆಂಡು ಸಾಗ್ತಾ ಇದೆ. ಒಂಟಿ ಊಟ ಸುಲಭದಾಯಕವಾಗಿ ಕಲೆ ಹಾಕ್ತಾ ಇದ್ದಾರೆ. ನಾಲ್ಕು ಓವರ್ಗಳ ಪಂದ್ಯ. ಈ ಒಂದು ಹಂತದಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತಹ ಚೆಂಡು. ಓ ಮೈ ಗುಡ್ನೆಸ್, ಉತ್ತಮದ ಪ್ರಯತ್ನವನ್ನ ಕಂಡುಕೊಂಡ್ರು, ಯಾವುದೇ ಅಪಾಯವಿಲ್ಲ. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 4. ವಾವ್, ಶರ್ವೇಗದ ಲೋ ಬೌನ್ಸ್ ಅನ್ನ ಕಂಡುಕೊಂಡಂತಹ ಒಂದು ಚೆಂಡು. ಪವನ್ ರವರ ಕರಾರುವಕ್ಕದ ಎಸೆಗಾರಿಕೆ. ಒಂಟಿ ಓಟದ ಪೂರೈಕೆ ಸಹ ಮತ್ತೆ ಬಾಯ್ಸ್ ರೂಪದಲ್ಲಿ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪವನ್ ಉತ್ತಮವಾದ ವಿಕೆಟ್ ಟು ವಿಕೆಟ್ ಅನ್ನುವ ನಿಟ್ಟಿನ ಆಕ್ರಮಣಕಾರಿ ಎಸೆಗಾರಿಕೆಯಲ್ಲಿ ಒಂಟಿ ಓಟ ತಂಡಕ್ಕೆ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 6. ಈ ಒಂದು ಓವರ್ನಲ್ಲಿ 6 ಓಟಗಳನ್ನು ಬಿಟ್ಟುಕೊಟ್ರು. ಎದುರಾಳಿಯ ದೈತ್ಯ ವಿಕೆಟ್ ಅನ್ನ ತಮ್ಮ ಬಲೆಯಲ್ಲಿ ಕೆಡವಿಕೊಂಡ್ರು. ಕೆಡವಿದರೆ ಆನೆಯನ್ನೇ ತನ್ನ ಕೆಡ್ಡಾದಲ್ಲಿ ಕೆಡವಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ವಿಕೆಟ್ ಅನ್ನ ಕಬಳಿಸಿದ್ರು.
ಗಣೇಶ್ ರವರ ಒಂದು ದೈತ್ಯ ಆಟಗಾರನ ವಿಕೆಟ್ ಅನ್ನು ಪಡೆದುಕೊಂಡ್ರು. ಪವನ್ ದ್ವಿತೀಯ ಓವರ್ನ ಎಸೆಯಲು ಇರ್ಫಾನ್ ಆರಂಭಿಕ ಬ್ಯಾಟ್ಸ್ಮನ್ ತಂಡದ ದ್ವಿತೀಯ ಓವರ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಪ್ರತಿ ಪಂದ್ಯದಲ್ಲೂ ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತ ಮತ್ತೆ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳು ಬರ ಸಿಡಿಲಿನ ಹೊಡೆತ, ಸಿಡಿಲ ಬರದ ಗಗನ ಚುಂಬಿಸುವಂತಹ ನಾಗಾಲೋಟದ ಸಿಕ್ಸರ್. ಇರ್ಫಾನ್ ಮತ್ತೆ ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನ ಕಂಡುಕೊಂಡ್ರು. ಆಲ್ ಅಲಾಂಗ್ ದ ಕಾರ್ಪೆಟ್ ನಲ್ಲಿ ಬಂದಂತಹ ಚೆಂಡನ್ನ ಸುರಕ್ಷಿತವಾಗಿ ತಮ್ಮ ಬೊಗಸೆಯಲ್ಲಿ ತೆಗೆದುಕೊಂಡ್ರು. ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನ ಈ ಬಾರಿ ಬ್ಯಾಕ್ ಫುಟ್ ನಲ್ಲಿ ಬಿರುಸಿನ ಪಂಚ್ ಹೊಡೆಯಲು ಪ್ರಯತ್ನಿಸಿದ್ರು, ಆದರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಉತ್ತಮವಾದ ಚಾಕಚಕ್ಯತೆಯ ಬೌಲಿಂಗ್. ಮತ್ತೆ ಸ್ಲಾಟ್ ನಲ್ಲಿ ಇದ್ದಂತ ಚೆಂಡು ಬಹುಶಃ ಇದು ಕ್ಲಿಯರ್ ಆಗುತ್ತಾ ಕಾದು ನೋಡ್ಬೇಕಾಗ್ತಾ ಇದೆ. ಕಾದು ನೋಡೋಣ. 4 ಓಟಗಳು ಬೌಂಡರಿ ಎಂಬ ತೀರ್ಪು ಬರ್ತಾ ಇದೆ. ಮೊದಲ ಎಸೆತದಲ್ಲಿ ಸಿಕ್ಸರ್, ಅದಾದ ಬಳಿಕ 2 ಚಿನ್ನದ ಮೊಟ್ಟೆಯಂತಹ ಅತ್ಯುತ್ತಮ ಎಸೆಗಾರಿಕೆ, ಇದೀಗ ಮತ್ತೆ ಬೌಂಡರಿ. ಓಕೆ ಓಕೆ ಒಂದು ಗೊತ್ತದ ಪೂರೈಕೆ ಆಗ್ತಾ ಇದೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಇರ್ಫಾನ್ ರವರ ದ್ವಿತೀಯ ಓವರ್ನ ಕಟ್ಟ ಕಡೆಯ ಎಸೆತ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಉತ್ತಮವಾದ ಒಂದು ಕ್ಷೇತ್ರಕ್ಷಣೆ, ಡೀಪ್ ಲಾಂಗ್ ನಡುವಣ ಸ್ಟ್ರೈಟ್ ಆಸ್ ಅನ್ ಆರೋ ಅನ್ನುವ ನಿಟ್ಟಿನ ಅತ್ಯುತ್ತಮ ಹೊಡೆತ ಡೌನ್ ದ ವಿಕೆಟ್ ನಲ್ಲಿ. ಇದರೊಂದಿಗೆ ಅತ್ಯುತ್ತಮವಾದ ಒಂದು ಎಸೆತಗಾರಿಕೆ ಸಮಾಪ್ತಿಯನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 18. ಓಕೆ, ಮುಕ್ತಾಯ ಕಂಡ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 18. ಒಂದು ಹುದ್ದರಿಯ ಆಘಾತದಲ್ಲಿ ಆರಂಭಿಕ ಓವರ್ನಲ್ಲಿ 6, ದ್ವಿತೀಯ ಓವರ್ನಲ್ಲಿ 12 ಓಟಗಳು ಹರಿದು ಬರ್ತಾ ಇದೆ. ಬೌಲರ್ ಓಕೆ, ತಂಡದ ಮಾಲಕರಿಂದ ಮುರಳಿ ಅವರಿಗೆ ಒಂದು ಆಫರ್ ಇದೆ. ತಾವು ಇನ್ನು ಉಳಿದ 2 ಎಸೆತಗಳಲ್ಲಿ ಸತತವಾಗಿ ವಿಕೆಟ್ಗಳನ್ನು ಪಡೆದುಕೊಳ್ಳುತ್ತಾ ಹ್ಯಾಟ್ರಿಕ್ ಹೀರೋ ಆಗಿ ಹೊರಹೊಮ್ಮಿದ್ದಾದಲ್ಲಿ ತಮಗೆ 500 ರೂಪಾಯಿಯ ಪಾರಿತೋಷಕವನ್ನು ತಂಡದ ಮಾಲಕರು ಶ್ರೀಯುತ ಬಾಬುರವರು ಕ್ಯಾಶ್ ಅಂಡ್ ಕ್ಯಾರಿ, ಕ್ಯಾಶ್ ಆನ್ ಟೇಬಲ್ ಈ ರೀತಿಯಾಗಿ ಸಮರ್ಪಿಸ್ತಾ ಇದ್ದಾರೆ ತಮಗೆ ಆಫರ್ ಅನ್ನು ಮುರಳಿ ಅವರಿಗೆ. ಕೆಲವೊಮ್ಮೆ ಆಟಗಾರರಿಗೆ ಶಿಳ್ಳೆ, ಚಪ್ಪಾಳೆ, ಕರತಾಡನ, ಕೇಕೆ, ಹರ್ಷೋದ್ಗಾರ ಜೊತೆಗೆ ಈ ರೀತಿಯ ಆರ್ಥಿಕ ಒಂದು ಪ್ರೋತ್ಸಾಹಕ ಆಫರ್ ಸಹ ತಂಡಕ್ಕೆ ಆಟಗಾರರಿಗೆ ಆತ್ಮವಿಶ್ವಾಸನ ಇಮ್ಮಡಿಗೊಳಿಸುತ್ತದೆ. ಓಕೆ, ಮತ್ತೆ ಚುಕ್ಕಿ ಎಸೆತ ಮುರಳಿ ತಂಡದ ಅತ್ಯುತ್ತಮ ಸವ್ಯಸಾಚಿ ಆಲ್ರೌಂಡರ್.
ಮುಂದಿನ ಪದಕ್ಕಾಗಿ ಹರಿ 11 ವಿಕೆಟ್ ತಂಡ ಇಂಡಿಯನ್ ಬಾಯ್ಸ್ ಈ ತಂಡವನ್ನು ಎದುರಿಸಲಿದೆ. ಎರಡು ತಂಡಗಳ ನಾಯಕರು ಟಾಸ್ಕ್ ಆಗಿ ಬನ್ನಿ. ಇಂಡಿಯನ್ ಬಾಯ್ಸ್ ಹಾಗೂ ಹರಿ 11. ಎಡಗೈ ವೇಗದ ದಾಳಿಗಾರನ ಅತ್ಯುತ್ತಮ ಎಸೆತಕ್ಕೆ ಅತ್ಯಾಕರ್ಷಕ ಸ್ಟೈಲಿಶ್ ಹೊಡೆತ. ಒಂಟಿ ಓಟದ ಬದಲಾಗಿ ಆವಳಿ ಓಟವನ್ನು ಸಹ ಸುಲಭದಾಯಕವಾಗಿ ಕಂಡುಕೊಂಡ್ರು. ಮುಂದಿನ ಪಂದ್ಯದ ಟಾಸ್ಕ್ ಆಗಿ ಇಂಡಿಯನ್ ಬಾಯ್ಸ್ ಹಾಗೂ ಹರಿ 11 ವಿಕೆಟ್ ತಂಡದ ನಾಯಕರು ಕ್ಷಿಪ್ರಗತಿಯಲ್ಲಿ ಬನ್ನಿ ಅಂತ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಸಮರ್ಪಿಸ್ತಾ ಇದ್ದೇವೆ. ಆರಂಭಿಕ ಓವರ್ನಲ್ಲಿ 6, ದ್ವಿತೀಯ ಓವರ್ನಲ್ಲಿ 12 ಓಟಗಳನ್ನು ಕಲೆ ಹಾಕಿದೆ. ಮತ್ತೆ ಬಿರುಸಿನ ಹೊಡೆತ, ಒಂದೋಟ ಪೂರೈಕೆಗೆ ಮಾತ್ರ ಅನ್ನುವಂತ ಕಾಣುತ್ತೆ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ, ಒಂದನ್ನ ಆವಳಿ ಓಟವನ್ನಾಗಿ ಪರಿವರ್ತಿಸಿದ್ರು. ಓಕೆ, ಅಂತಿಮ ಒಂದೆಸೆತ ಅಧಿಕೃತವಾಗಿ ಬಾಕಿ ಉಳಿತಾ ಇದೆ. ಓಕೆ, ವೈಡ್ ಎಂಬ ಸೂಚನೆ. ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಸ್ಕೈ ರಾಕೆಟಿಂಗ್ ರೂಪದಲ್ಲಿ ಏರಿಯಲ್ ರೂಟ್ ಅನ್ನು ತೆಗೆದುಕೊಂಡ್ರು. ಆದರೆ ಕ್ಷೇತ್ರರಕ್ಷಕನ ಸುರಕ್ಷಿತ ಬಗಸೆಯನ್ನು ಕಂಡುಕೊಳ್ಳುವ ಮುಖ್ಯವಾಗಿ ಇದೀಗ ತಂಡಕ್ಕೆ ಆಘಾತ. ಓಕೆ, ಓವರ್ ಇದರೊಂದಿಗೆ ಪರಿಸಮಾಪ್ತಿ ಆಗ್ತಾ ಇದ್ರೆ ಆಸಿಮ್ ರವರ ವಿಕೆಟ್ ಸಹ ಪತನವಾಗ್ತದೆ. 23 for 3. End of over number 3. Last final over to go in this very first innings. ಹೊಸಾಟಗಾರ ತೌಸೀಫ್ ಬೌಲಿಂಗ್ ಸಾರಥ್ಯದಲ್ಲಿ ತಂಡದ ಈ ಹಿಂದಿನ ಪಂದ್ಯದ ಟ್ರಂಪ್ ಕಾರ್ಡ್, ಎಕ್ಸ್ ಫ್ಯಾಕ್ಟರ್, ವಿಕೆಟ್ ಟೇಕಿಂಗ್ ಅಬಿಲಿಟಿಯನ್ನು ಹೊಂದಿರತಕ್ಕಂಥ ಆಟಗಾರ. ಒಂದು ಹಂತದಲ್ಲಿ ತಂಡ ಸೋಲು ಗೆಲುವಿನ ನಡುವಿನಲ್ಲಿ ಒಂದು ರೀತಿಯಲ್ಲಿ ಪರಿತಪಿಸುತ್ತಿದ್ದಂತಹ ಸನ್ನಿವೇಶದಲ್ಲಿ ಬಂದಂತಹ ಆಟಗಾರ, ಪಂದ್ಯದ ಚಿತ್ರಣವನ್ನೇ ಬದಲಿಸಿದಂತಹ ಬುಡ ಮೇಲಿನ ಫಲಿತಾಂಶವನ್ನ ಕೈಗೊಂಡಂತಹ ಆಟಗಾರ. ಹ್ಯಾಟ್ರಿಕ್ ವಿಕೆಟ್ ಅನ್ನ ಪಡೆದುಕೊಂಡ್ರೆ ಬಾಬೂರ್ ಅವರಿಂದ ಮತ್ತೆ 500 ರೂಪಾಯಿ ಆಫರ್ ಇದೀಗ ಇವರ ಫಾಲ್ ಆಗ್ತಾ ಇದೆ. ಇದು ಫರೀದ್ ರವರಿಗೆ ಆಫರ್. ಓಕೆ, ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಬಿರುಸಿನ ಹೊಡೆತವನ್ನ ಕಂಡುಕೊಂಡ್ರು. ಓ ಮೈ ಗುಡ್ನೆಸ್, ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲಿ ಕ್ಷಿಪ್ರಗತಿಯಲ್ಲಿ ವಿಕೆಟ್ಗಳ ನಡುವೆ ಮಿಂಚಿನಂತಹ ಓಟದೊಂದಿಗೆ ಅವಳಿ ಓಟದ ಪೂರೈಕೆ. ತಂಡದ ಮೊತ್ತ 25. ಬಿರುಸಿನ ಹೊಡೆತ, ಸೀಮಾರೇಖೆ ಅಂಚಿನಲ್ಲಿ ಕೆಲವೇ ಅಡಿಗಳ ಅಂತರದಲ್ಲಿ, ಬಹುಶಃ 1 ರಿಂದ 2 ಅಡಿಗಳ ಒಳಗಡೆ ಆ ಒಂದು ಕ್ಯಾಚ್ ಅನ್ನು ತೆಗೆದುಕೊಂಡಿರುವಂತ ಕಾಣುತ್ತೆ. ಉತ್ತಮವಾದ ಕ್ಷೇತ್ರರಕ್ಷಣೆಯನ್ನ ಕಂಡುಕೊಂಡ್ರು. ಅಲ್ಲಿ ಕ್ಷೇತ್ರರಕ್ಷಕ ಯಾರು ಅಂತ ತಿಳಿಸ್ತೀರಾ? ಬೆಂಕಿ ಅಂತ ಕ್ಯಾಚ್ ಅನ್ನ ಕಂಡುಕೊಂಡ್ರು. ವೆಂಕಿ ತಂಡದ ಒಟ್ಟುಮೊತ್ತ 25 ಕಾಲು ಶತಕದಲ್ಲಿ 4 ಪ್ರಮುಖ ಹುದ್ದರಿಗಳನ್ನ ಕಳೆದುಕೊಳ್ತಾ ಇದೆ. ಅಂತಿಮ 4 ಎಸೆತಗಳು ಅಧಿಕೃತವಾಗಿ ಬಾಕಿ ಉಳಿತಾ ಇದೆ.
ತಂಡದ ಮಾಲಕರು ಬಾಬು ಜಾನ್ ಇವರನ್ನ ತಂಡದ ಎಲ್ಲ ಆಟಗಾರರು ಒಂದು ಅಚ್ಚುಮೆಚ್ಚಿನ ಹೆಸರು ಬಾಬು ಅಣ್ಣ ಅಂತ ಒಂದು ಅನ್ವರ್ಥ ನಾಮದಲ್ಲಿ ಕರೀತಾರೆ. ಅದೇ ಬಾಬು 11 ತಂಡದ ಹೆಸರು. ಓಕೆ, ಎಡಗೈ ಆಟಗಾರನ ಸಂಪೂರ್ಣವಾಗಿ ವಂಚಿಸ್ತಾ ಇದ್ದಾರೆ ಫರೀದ್. ಬೌಲಿಂಗ್ ಸಾರ್ಥದಲ್ಲಿ ಡೆತ್ ಓವರ್ ಸ್ಪೆಷಲಿಸ್ಟ್ ಅನ್ನುವ ಒಂದು ಹಂತದಲ್ಲಿ ಇನ್ನು ಸಹ ಅಧಿಕೃತ 3 ಎಸೆತಗಳು ಬಾಕಿ ಉಳಿತಾ ಇದೆ. ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸಿದಂತೆ ಕಾದು ನೋಡಬೇಕು. ಇಲ್ಲ, ಬಹುಶಃ ಸೀಮಾರೇಖೆಯ ಅಂಚಿನಲ್ಲಿ ಇಂಚಸ್ ಇನ್ಸೈಡ್ ದ ರೂಪ್ ನಲ್ಲಿ ಅತ್ಯುತ್ತಮವಾದ ಕ್ಯಾಚ್ ಅನ್ನ ಕಂಡುಕೊಂಡ್ರು. ನಂಬಲ ಸಾಧ್ಯತೆ ಕ್ಷೇತ್ರ ರಕ್ಷಣೆಯನ್ನ ಕಂಡುಕೊಂಡ್ರು. ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ ಮೆಹಬೂಬ್ ಉತ್ತಮವಾದ ಒಂದು ಕ್ಯಾಚ್ ನೊಂದಿಗೆ ತಂಡಕ್ಕೆ ಒಂದು ವರದಾನವಾಗ್ತಾ ಇದ್ದಾರೆ ಒಬ್ಬ ಕ್ಷೇತ್ರ ರಕ್ಷಕ. ಬಿಟ್ಟಿದ್ದರೆ ಖಂಡಿತವಾಗಿ ಅದು ಸಿಕ್ಸರ್ ಆಗುವ ಸಾಧ್ಯತೆ ಇತ್ತು. ಎಡಗೈ ಆಟಗಾರನ ಇನ್ನಿಂಗ್ಸ್ ಅಂತ್ಯ ಖತಮ್ ಆಗ್ತಾ ಇದೆ. ಇನಾಯತ್ ಲೆಫ್ಟ್ ಆಟಗಾರ ಬ್ಯಾಕ್ ಟು ದ ಪೆವಿಲಿಯನ್. ಸರಿಯಾದ ಒಂದು ದಿಸೆಯಲ್ಲಿ ಹೊಡೆಯುವಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ರು. ಅಂತಿಮ 2 ಎಸೆತ ಬಾಕಿ ಉಳಿತದೆ. ಈ ಫರೀದ್ ರವರ ಅಂತಿಮ ಓವರ್ನಲ್ಲಿ 2 ಓಟಗಳನ್ನಷ್ಟೇ ನೀಡಿದ್ದಾರೆ. 2 ಹುದ್ದರಿಯನ್ನು ಸಹ ನೆಲಕ್ಕುರುಳಿಸಿದ್ರು. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ 4ನೇ ಅಂತಿಮ ಕಟ್ಟ ಕಡೆಯ ಓವರ್ನಲ್ಲಿ. ಸಾಕಷ್ಟು ಲೆಕ್ಕಾಚಾರದಲ್ಲಿ ಪಂದ್ಯವನ್ನ ತೆಗೆದುಕೊಳ್ತಾ ಇದ್ದಾರೆ. ಸಿಡಿಲಿನ ಹೊಡೆತ, ರನ್ಗಳ ಬರಗಾಲದ ಪರಿಸ್ಥಿತಿಯಲ್ಲಿದ್ದಂತಹ ತಂಡಕ್ಕೆ ಒಂದು ರೀತಿಯಲ್ಲಿ ಮರುಭೂಮಿಯಲ್ಲಿ ಸಿಕ್ಕಂತಹ ಓವರ್ಸೀಸ್ ನೀರಿನ ಹೊರತೆ ಕಾರಂಜಿ ಲೈಫ್ ಟಾನಿಕ್ ಸಂಜೀವಿನಿಯ ಪಾತ್ರವನ್ನು ವಹಿಸಿಕೊಳ್ತಾ ಇದೆ ಈ ಒಂದು ಸಿಕ್ಸರ್. ಕೊನೆಗೂ 31 ಓಟಗಳನ್ನ ಕಲೆ ಹಾಕಿದೆ. 32ರ ಟಾರ್ಗೆಟ್ ಅನ್ನ ನೀಡ್ತಾ ಇದೆ. ಈ ಒಂದು ಹಂತದಲ್ಲಿ ಆದ್ಯಾವ ತಂಡ ಪಂದ್ಯವನ್ನ ಜಯಿಸ್ತಾರಂತ ಕಾದು ನೋಡಬೇಕು. ಎಂಸಿಸಿ ಕೋಲಾರದ ತಂಡ 31 ಓಟಗಳನ್ನ ಕಲೆ ಹಾಕಿದೆ. ಬಾಬು 11 ತಂಡಕ್ಕೆ ಸರಿಯಾಗಿ 32 ಓಟಗಳ ಒಂದು ಲಕ್ಷದ ಸವಾಲಿನ ಮೊತ್ತವನ್ನು ನೀಡ್ತಾ ಇದೆ. 24ರ ಮುಂದೆ 32. ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತಾರೆ. ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ಕ್ರಿಕೆಟ್ ನಲ್ಲಿ ಅಂಡರ್ ಎಸ್ಟಿಮೇಷನ್, ಓವರ್ ಕಾನ್ಫಿಡೆನ್ಸ್ ಜೊತೆಗೆ ವಿಶ್ವದ ಅನಭಿಷಕ್ತ ದೊರೆ, ವಿಶ್ವ ಕಂಡ ಸುಪ್ರಸಿದ್ಧ ಸಾಮ್ರಾಟ ಚಕ್ರವರ್ತಿ ನೆಪೋಲಿಯನ್ ಬೋನೋಪಾಟೆ ಒಂದು ಕಡೆ ಹೇಳುವಂತಹ ಮಾತು, ಇಂಪಾಸಿಬಿಲಿಟಿ a word only to be found in the dictionary of fools ಅನ್ನುವ ಮಾತು. ಅಸಾಧ್ಯತೆ ಲಘುವಾಗಿ ಪರಿಗಣಿಸುವುದು, ಅತಿಯಾದ ಆತ್ಮವಿಶ್ವಾಸ, ಈ 3 ಪದಗಳು ಕ್ರಿಕೆಟ್ನಲ್ಲೂ ತನ್ನ ಹಾಸುಹೊಕ್ಕಾದಂತಹ ಪದಗಳು. ಇಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಬೆಳವಣಿಗೆಯೊಂದಿಗೆ ನಾಟಕೀಯ ತಿರುವಿನೊಂದಿಗೆ ಬೂಡ ಮೇಲಿನ ಫಲಿತಾಂಶಕ್ಕೆ ನಾಂದಿ ಹಾಡ್ತದೆ. ಇಲ್ಲಿ ಎಳ್ಳಷ್ಟು ಮೈ ಮರೆಯಲು ಅವಕಾಶವಿರುವುದಿಲ್ಲ. ಅದೇ ರೀತಿಯಲ್ಲಿ ಓಕೆ, ಪಂದ್ಯವನ್ನು ಬೇಗ ಆರಂಭಿಸಿ. ಒಬ್ಬ ಶಿಕ್ಷಕರಾಗಿ ಹೇಳುವಂತಹ ಮಾತು ಒಬ್ಬ ವಿದ್ಯಾರ್ಥಿಯನ್ನ ಕುರಿತು ಪದೇ ಪದೇ ಪುನರುಚ್ಚರಿಸುತ್ತಾರೆ. ಲರ್ನ್ ಫ್ರಮ್ ಎವ್ರಿ ಸಿಂಗಲ್ ಟೀಚರ್ ಟೆಲ್ಸ್ ಅ ಸ್ಟೂಡೆಂಟ್, ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್, ಡೋಂಟ್ ರಿಪೀಟ್ ಇಟ್ ಅನ್ನುತ್ತಾರೆ. ನಮ್ಮ ತಪ್ಪುಗಳಾಗುವುದು ಸಹಜ, ಆದರೆ ತಪ್ಪನ್ನು ನಾವು ತಿದ್ದಿಕೊಳ್ಳಬೇಕು ಅನ್ನುವ ಅನ್ವರ್ಥ ನಾಮದಲ್ಲಿ. ಅದೇ ರೀತಿಯಲ್ಲಿ ಬೇಗ ಪಂದ್ಯವನ್ನು ಆರಂಭಿಸಬೇಕು. ನಡೆಯುವ ಮನುಷ್ಯನು ಎಡವುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಪದೇ ಪದೇ ಎಡವುವುದು ನಮ್ಮ ದಡ್ಡತನ, ಅದು ಬುದ್ಧಿವಂತಿಕೆ ಅಲ್ಲ ಅನ್ನುವುದು ಒಂದು ಪ್ರಾಜ್ಞರ ಹೇಳಿದಂತಹ ಮಾತು. ಓಕೆ ಓಕೆ, ಬ್ಯಾಟ್ಸ್ಮನ್ ಬನ್ನಿ ಸರ್ ಪ್ಲೀಸ್. ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ ಆಗಿ ಇರ್ಫಾನ್ ಹಾಗೂ ಸರ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಕಳಿಸಿ, ಯಾಕಂದ್ರೆ ಸಮಯಾವಕಾಶ ಇಲ್ಲ, ಅನ್ಯथा ಭಾವಿಸಬೇಡಿ.
ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ಇರ್ಫಾನ್, ಸರ್ ಅಲ್ಲಿ ಬ್ಯಾಟ್ಸ್ಮನ್ ಹೆಸರು ಹೇಳಿ. ಇರ್ಫಾನ್, ಅಲ್ಲಿ ಬಾಬು 11 ಅವರು ಒಬ್ರು ಯಾರಾದ್ರೂ ಬನ್ನಿಲಿ. ಬಾಬು 11 ಅವರು ಒಬ್ರು ಬನ್ನಿ. ಒಂದೆಡೆ ಬೆಂಕಿಯನ್ನ ಉಗುಳಬಲ್ಲಂತ ಬೆಂಕಿ, ಆತ ಮತ್ತೋರ್ವ ವಿಸ್ಫೋಟಕ ಆಟಗಾರ ಇರ್ಫಾನ್ ಸ್ಟ್ರೈಕ್ ನಲ್ಲಿ. $32 ಲಕ್ಷವನ್ನ ಈ ಒಂದು ಪಂದ್ಯವನ್ನ ಭೇದಿಸಿ ಚೇಸಿಂಗ್ ಮಾಡ್ತಿರ್ತಕ್ಕಂತಹ ತಂಡ. ವಾಸ್ತು ಪ್ರಕಾರವಾಗಿ ಬಾಬುರವರು ಕುಳಿತುಕೊಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಶಾರ್ಟ್ ಅಂಡ್ ವೈಡ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಡೀಪ್ ಎಕ್ಸ್ಟ್ರಾ ಕವರ್ ನಲ್ಲಿ ಬಿರುಸಿನ ಹೊಡೆತ ತಂಡಕ್ಕೆ ಆವಳಿ ಊಟ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಸರದಿಯ ಬೌಲರ್ ಆಗಿ ಆಶಿಮ್, ಮತ್ತೆ ಬನ್ನುಗೆ ಆಡಲು ಪ್ರಯತ್ನಿಸಿದ್ರು, ಸರಿಯಾದ ಹೊಡೆತ ಬರ್ತಾ ಇಲ್ಲ. ಡಾನ್ಸಿಂಗ್ ಡೌನ್ ದ ಟ್ರ್ಯಾಕ್ ನಲ್ಲಿ ಮತ್ತೆ ಆಶಿಮ್ ತಮ್ಮ ಒಂದು ಬೌಲಿಂಗ್ ಮಾರ್ಕ್ ನಿಂದ ಒಂದೆಡೆ ವೆಂಕಿ, ಮತ್ತೊಂದೆಡೆ ಇರ್ಫಾನ್. ನಿರೀಕ್ಷೆಗೂ ಮೀರಿದಂತಹ ಪುಟಿತವನ್ನ ಕಂಡುಕೊಂಡಂತಹ ಹೊಡೆತ, ಮತ್ತೆ ಆ ಬಳಿ ಓಟಗಳನ್ನ ಕಲೆ ಹಾಕ್ತಿದ್ದಾರೆ. ಮೂರನೇ ಓಟಕ್ಕೆ ಪ್ರಯತ್ನ, ಬಹುಶಃ ಇದು ಪೂರೈಕೆಯೂ ಕೂಡ ನಂಬಲ ಸಾಧ್ಯ ರೀತಿಯಲ್ಲಿ ಒಂದೊಂದೇ ಓಟವನ್ನ ಕಾಲೆ ಹಾಕುವ ಮುಖೇನವಾಗಿ ಅತ್ಯುತ್ತಮವಾದ ರನ್ನಿಂಗ್ ಬೇಟೆಯಿಂದ ವಿಕೆಟ್ ನಲ್ಲಿ ಕಂಡುಕೊಳ್ತಾ ಇದ್ದಾರೆ. ತಾವೊಬ್ಬ ಅಥ್ಲೀಟ್ ಆಗಿದ್ದರೆ ಅದು ವಿಶ್ವದಲ್ಲಿ ಕ್ರಿಕೆಟ್ ಮಾತ್ರವಲ್ಲ, ವಿಶ್ವದ ಯಾವುದೇ ಸ್ಪೋರ್ಟ್ಸ್ ಯಾವುದೇ ಕ್ರೀಡೆಯಲ್ಲಿ ತಾವು ಆಡಿದ್ರು ಅದಕ್ಕೆ 100ಕ್ಕೆ 100ರಷ್ಟು ಅದು ಪ್ಲಸ್ ಪಾಯಿಂಟ್, ಅದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಮತ್ತೆ ಆಶಿಮ್ ರವರ ಈ ಒಂದು ಎಸೆತಕ್ಕೆ ರಿವರ್ಸ್ ಸೂಪ್ ಮೊರೆ ಹೋದ್ರು, ಊಟಗಳು ಲಭಿಸ್ತಾ ಇಲ್ಲ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಚಾಲ್ತಿಯ ಆರಂಭಿಕ ಮೊದಲನೇ ಓವರ್ನಲ್ಲಿ. ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತಕ್ಕೆ ಮಾನ ಮಾಡಿದಂತಹ ಆಟಗಾರ ಮೈಡ್ ಆಫ್ ನಲ್ಲಿ ಒಂದು ರಿವರ್ಸ್ ನ ಪ್ರಯತ್ನದಲ್ಲಿ ಎಡವಿಕೆಯನ್ನ ಕಂಡುಕೊಂಡ್ರು. ಇದರೊಂದಿಗೆ ಬೆಂಕಿ ಅಂತ ಆಟಗಾರನ ವಿಕೆಟ್ ಇದೀಗ ಪತನವಾಗ್ತಾ ಇದೆ. ವೆಂಕಿ ಬ್ಯಾಕ್ ಟು ದ ಪವೆಲಿಯನ್. ಅಲ್ಲಿ ಬ್ಯಾಟ್ಸ್ಮನ್ಗಳು ರೆಡಿಯಾಗಿರಿ, ಬೇಗ ಕಳಿಸ್ಕೊಡಿ ಸರ್. 4 ಓವರ್ಗಳ ಪಂದ್ಯ, ಒಂದು 32ರ ಟಾರ್ಗೆಟ್ ಅನ್ನ ಕಂಡುಕೊಂಡಿರ್ತಕ್ಕಂತಹ ತಂಡ ಇದೀಗ ಆರಂಭಿಕ ಬ್ಯಾಟಿಂಗ್ ನ ಕೊಂಡು ಕಳಿಸಿಕೊಳ್ತಾ ಇದೆ. ಇದೀಗ ಈ ಹಿಂದಿನ ಪಂದ್ಯದ ಗೆಲುವಿನ ರೂವಾರಿಯಾಗಿ ಹೊರಹೊಮ್ಮಿದಂತ ಆಟಗಾರ ಫರೀದ್ ರವರು ಅಂಕಣಕ್ಕೆ. ಒಂದು ಹಂತದಲ್ಲಿ ಸೋಲಿನ ದವಡೆಯಲ್ಲಿ ಸಿಲುಕಿದಂತ ತಂಡ ಕೊನೆಯ ಹಂತದಲ್ಲಿ ಇವರು ಹೊಡೆದಂತಹ ಬಿಗ್ ಸಿಕ್ಸರ್ಗಳು
ಓಕೆ, ರಿಯಾಜ್ ಕಾಂಬ್ಳಿ ಅವರು ಆ ಪಂದ್ಯವನ್ನು ಜಯಿಸಿದ್ರು. ಓಕೆ, ಫರೀದ್ ಹೊಸ ಆಟಗಾರನ ಅಂಕಣ ಪ್ರವೇಶ. ಓ, ಲೆಗ್ ಸ್ಟಂಪ್ ನಲ್ಲಿ ತಮ್ಮ ಲಕ್ಷ್ಯವನ್ನ ಕೇಂದ್ರೀಕರಿಸಿದ್ರು. ಅಂಪೈರ್ ಇಂದ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆ. ಕ್ರಿಕೆಟ್ ಒಂದು ಅನಿಶ್ಚಿತೆಯ ಆಗರ. ವಾವ್, ಸ್ಲಾಟ್ ನಲ್ಲಿದ್ದಂತ ಚೆಂಡಿಗೆ ಬಿರುಸಿನ ಹೊಡೆದ ಕ್ಯಾಚ್ ಆಗುವ ಸಾಧ್ಯತೆ. ಹೌದು, ಸುರಕ್ಷಿತ ಬಗಸೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ತಂಡದ ಸ್ಫೋಟಕ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರನ ವಿಕೆಟ್ ಇದೀಗ ಧರೆಗೊಳ್ತಾ ಇದೆ. ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಇರ್ಫಾನ್ ಬ್ಯಾಕ್ ಟು ದ ಪೆವಿಲಿಯನ್. ಆದರೆ ಹೊಸ ಆಟಗಾರ ಪ್ರವೀಣ್. ಶಫಕಾತ್ ಬೌಲಿಂಗ್ ನಲ್ಲಿ. ಪ್ರವೀಣ್ ರವರು ತಾವೆದುರಿಸಿದ ಮೊದಲ ಎಸೆತಕ್ಕೆ ಉತ್ತಮವಾದ ಹೊಡೆತವನ್ನ ಕಂಡುಕೊಂಡ್ರು. ಎರಡನೇ ಓಟಕ್ಕೆ ಪ್ರಯತ್ನ. ನಿಜವಾಗಿಯೂ ಕ್ಷೇತ್ರರಕ್ಷಕ ಒಳ್ಳೆಯ ಒಂದು ಚಿಂತನೆಯೊಂದಿಗೆ ವಿಕೆಟ್ ಕೀಪರ್ ಎಂಡಿಗೆ ಥ್ರೋ ಕೊಟ್ಟರು. ನಿಜವಾಗಿ ಇದು ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಬೇಕಾಗ್ತದೆ. ತಾವು ಗೇಮ್ ಅವೇರ್ನೆಸ್ ಇಲ್ಲ ಅಂದ್ರೆ ಪಂದ್ಯ ಕೈಯಲ್ಲಿದ್ದದ್ದು ಕೈ ಜಾರ್ತದೆ. ಅತ್ಯುತ್ತಮವಾಗಿ ಒಂದು ಥಿಂಕ್ ಅನ್ನ ಮಾಡಿದಂತ ಆಟಗಾರ ವಿಕೆಟ್ ಕೀಪರ್ ಎಂಡಿಗೆ ಚೆಂಡನ್ನ ಕೊಟ್ಟರು. ನಿಜವಾಗಿಯೂ ಅದು ಎದುರಾಳಿಗೆ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಮತ್ತೆ ಬೌಲಿಂಗ್ ನಲ್ಲಿ ಶಫಾಕತ್. ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಓಟಗಳು ಲಭಿಸ್ತಾ ಇಲ್ಲ. ಫರೀದ್ ಈ ಒಂದು ಹಂತದಲ್ಲಿ ಮತ್ತೆ ಓ ಮೈ ಗುಡ್ನೆಸ್, ಕ್ಷೇತ್ರರಕ್ಷಣೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡ್ರು. ಒಂದು ಎರಡು ಮೂರು ಓಟಗಳನ್ನ ನಂಬಲ ಸಾಧ್ಯ ರೀತಿಯಲ್ಲಿ ಕಂಡುಕೊಂಡ್ರು. ಕ್ಷೇತ್ರರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗಲಿಬಿಲಿಗೊಂಡು ಕ್ಷೇತ್ರರಕ್ಷಕ. ತಂಡದ ಒಟ್ಟು ಮೊತ್ತ 10. 14-22. 14ರ ಮುಂದೆ 22ರ ಅವಶ್ಯಕತೆ. ಓ, ಶರವೇಗದ ಎಸೆಗಾರಿಕೆ. 13-22. ಪಂದ್ಯ ರೋಚಕ ಘಟ್ಟದಲ್ಲಿ ಸಾಗಿ ಬರ್ತಾ ಇದೆ. ಓ, ಇದೀಗ ಲೆಗ್ ಸೈಡ್ ನಲ್ಲಿ ಲೆಗ್ ಬಾಯ್ಸ್, ಯಾವುದೇ ಅಪಾಯವಿಲ್ಲ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 10 ಓಟಗಳು. ಇದೀಗ 12ರ ಮುಂದೆ 22ರ ಅವಶ್ಯಕತೆ. ಸರಿಯಾಗಿ ಉತ್ತಮವಾದ ಒಂದು ರೋಚಕ ಜಿದ್ದಿನ ಪಂದ್ಯ. ಇದೀಗ 12ರ ಮುಂದೆ 22. Required run rate is exactly 11.00. ಎರಡು ತಂಡಗಳಿಗೂ ಒಂದು ರೀತಿಯಲ್ಲಿ ಸಮಾನ ಅವಕಾಶಗಳಿದೆ. ಯಾವ ತಂಡ ಒತ್ತಡವನ್ನ ಮೆಟ್ಟಿ ನಿಲ್ಲುತ್ತದೋ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಅಂತಿಮ ಓವರ್ಗೂ ಮುನ್ನ ಈ ಒಂದು ಓವರ್ ಅನ್ನ ಪೆನಲ್ಟಿಮೇಟ್ ಓವರ್ ಆಗಿ ಯಾವ ರೀತಿಯಲ್ಲಿ ಹೆಚ್ಚು ರನ್ಗಳನ್ನ ಗರಿಷ್ಠ ಮೊತ್ತವನ್ನ ಕಲೆ ಹಾಕಿದ್ರೆ ಅದು ಬ್ಯಾಟಿಂಗ್ 12ರ ಮುಂದೆ
22ರ ಅವಶ್ಯಕತೆ. ಮುನ್ನುಗ್ಗಿ ಆಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ತಂಡಕ್ಕೆ ಒಂಟಿ ಓಟದ ಪೂರೈಕೆ. ಹನ್ನೊಂದರ ಮುಂದೆ 21ರ ಅವಶ್ಯಕತೆ. ಪ್ರತಿ ಎಸೆತವೂ ಸಹ ಪ್ರೇಕ್ಷಕರ ಹೃದಯ ಬಡಿತ, ನಾಡಿ ಬಡಿತ, ಉಸಿರಾಟವನ್ನ ದ್ವಿಗುಣಗೊಳಿಸ್ತಾ ಇದೆ ಈ ಒಂದು ಪಂದ್ಯ. ಕತ್ತು ಕತ್ತಿನ ಜಿದ್ದಿನ ರೋಚಕ ರೋಮಾಂಚನಕಾರಿ ಪಂದ್ಯ. 11-21. What a thrilling experience for the crowd. What an entertaining game we're having here. ಓಕೆ, ಪಂದ್ಯವನ್ನು ಆದಷ್ಟು ಬೇಗ ನಡೆಸಿಕೊಡಿ. ಈ ಒಂದು ಹಂತದಲ್ಲಿ ವೈಡ್ ಎಂಬ ಸೂಚನೆ ಬರ್ತಾ ಇದೆ. 11 ಎಸೆತಗಳು ಬಾಕಿ ಉಳಿತಾ ಇದೆ. 20ರ ಅವಶ್ಯಕತೆ. ನಮ್ಮ ಸ್ಕೋರರ್ ನಿಮ್ಮ ನಾಮಧೇಯ ತಿಳಿಯಪಡಿಸಿ. ಸ್ಕೋರಿಂಗ್ ನಲ್ಲಿ ಪವನ್. ಓಕೆ, ಉತ್ತಮವಾದ ಒಂದು ಹೊಡೆತ. ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. 10-19. ಕತ್ತು ಕತ್ತಿನ ಜಿದ್ದಿನ ರೋಚಕ ರೋಮಾಂಚನಕಾರಿ ಪಂದ್ಯ. ಬಿಗ್ಗು ಹೋರಾಟದ ಪಂದ್ಯವಾಗಿ ಮಾರ್ಪಡ್ತಾ ಇದೆ. 10ರ ಮುಂದೆ 19ರ ಅವಶ್ಯಕತೆ. ಎರಡು ತಂಡಗಳಿಗೂ ಇಟ್ ಲುಕ್ಸ್ ಲೈಕ್ ಅ 50-50 ಚಾನ್ಸ್ ಆಫ್ ಬ್ರಿಟಾನಿಯಾ. ಈ ಒಂದು ಹಂತದಲ್ಲಿ ಮತ್ತೆ ವಿಸ್ತರಿತ ಚೆಂಡೆಂಬ ಪ್ರಮಾದವನ್ನ ಕಂಡುಕೊಂಡ್ರು. 9ರ ಮುಂದೆ 18ರ ಗುರಿ. ನಮ್ಮ ಸ್ಕೋರರ್ ಅವರ ಲೆಕ್ಕ 10ರ ಮುಂದೆ 18ರ ಗುರಿ, ಕ್ಷಮಿಸಿ. ಓಕೆ, ಮುನ್ನುಗ್ಗಿ ಆಡಿದ್ರು ಈ ಒಂದು ಹಂತದಲ್ಲಿ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆಯನ್ನ ಕಂಡುಕೊಂಡ್ರು. ಇದೀಗ ಒತ್ತಡದಲ್ಲಿದ್ದಂತ ತಂಡ ಸ್ವಲ್ಪ ಮಟ್ಟಿಗೆ ಒತ್ತಡ ರಿಲೀಫ್ ಆಗ್ತಾ ಇದೆ. 9ರ ಮುಂದೆ 16ರ ಗುರಿ. ಓಕೆ ಓಕೆ, 3 ಬಾಲ್ಸ್. 9ರ ಮುಂದೆ 16. ಈ ಒಂದು ಹೊಡೆತ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಇಲ್ಲ, ಇದರಲ್ಲಿ ಕಸುವು, ತಾಕತ್ತು, ಸಾಮರ್ಥ್ಯ ಅಡಗಿರಲಿಲ್ಲ. ಆ ನಿಟ್ಟಿನಲ್ಲಿ ಇದೀಗ ಫರೀದ್ ರವರ ಈ ಒಂದು ಹೊಡೆತದಲ್ಲಿ ಇದೀಗ ಫರೀದ್ ಬ್ಯಾಕ್ ಟು ದ ಪೆವಿಲಿಯನ್. ಈ ಹಿಂದಿನ ಒತ್ತಡದಲ್ಲಿದ್ದಂತ ಇದೇ ರೀತಿಯ ಸನ್ನಿವೇಶ ಸಂದರ್ಭದಲ್ಲಿ ಸಮಯೋಚಿತ ಆಟವನ್ನು ಆಡಿದ ಆಟಗಾರ ರಿಯಾಜ್ ಕಾಂಬ್ಲಿ, ವಿನೋದ್ ಕಾಂಬ್ಲಿ ಅವರ ಅಭಿಮಾನಿ. ಅಂದು ಶಾಲಾ ಮಟ್ಟದ ಪಂದ್ಯಾವಳಿಯಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಜೊತೆಯಲ್ಲಿ 664 ಓಟಗಳ ಒಂದು ಪಾರ್ಟ್ನರ್ಶಿಪ್ ಅನ್ನ ಕಂಡುಕೊಂಡಿದ್ರು. ಸಚಿನ್ ತೆಂಡೂಲ್ಕರ್ ಅವರ ಜೊತೆಯಲ್ಲಿ ಭಾರತದ ಪ್ರತಿನಿಧಿಸಿದ ಆಟಗಾರ ವಿನೋದ್ ಕಾಂಬ್ಲಿ ಅವರ ಆಟವನ್ನು ನೆನಪಿಸುವ ನಿಟ್ಟಿನಲ್ಲಿ ಈ ಒಬ್ಬ ಆಟಗಾರ ತಮ್ಮ ಹೆಸರಿನಲ್ಲಿ ಕಾಂಬ್ಲಿ ಅನ್ನುವ ಹೆಸರನ್ನು ಜೋಡಿಸಿಕೊಂಡಿದ್ದಾರೆ. 8ರ ಮುಂದೆ 16ರ ಗುರಿ. ಪ್ರತಿ ಎಸೆತಕ್ಕೂ 2 ಓಟಗಳ ಅವಶ್ಯಕತೆ. ತಲಾ 2 ಓಟಗಳ ಅವಶ್ಯಕತೆ. ಇದೀಗ ಕ್ಷೇತ್ರ ರಕ್ಷಣೆಯನ್ನ ಒಂದು ರೀತಿಯಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ರೂಪದಲ್ಲಿ ಗಡಿ ಭದ್ರತಾ ಪಡೆಯ ಸೈನಿಕರನ್ನ ನಿಯೋಜಿಸಿಕೊಳ್ತಾ ಇದೆ. ಇದೀಗ ಬಹುಶಃ ಇದು ಕಾಂಬ್ಲಿನ ಬ್ಯಾಟಿಂಗ್ ನ ಜೊತೆಯಲ್ಲಿ ಪಂದ್ಯದ ಚಿತ್ರಣವನ್ನು ಮತ್ತೆ ಬದಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 7ರ ಮುಂದೆ 10ರ ಗುರಿ. ಈ ಹಿಂದೆ ಸಹ ಒಂದು ರೀತಿಯಲ್ಲಿ ತಮ್ಮ ಒಂದು ದೊಡ್ಡ ಹಡಗು ಮಧ್ಯಮ ಸಮುದ್ರದಲ್ಲಿ ಇದ್ದಾಗ ಅಡೆತಡೆಯಲ್ಲಿತ್ತು. ಅದನ್ನ ಸಾಂಗವಾಗಿ ಗೆಲುವಿನ ದಡಕ್ಕೆ ಕೊಂಡೊಯ್ದಿದ್ರು. 7ರ ಮುಂದೆ 10 ಓಟಗಳ ಅವಶ್ಯಕತೆ.
ಈ ಒಂದು ಎಸೆತವೇನಾದರೂ ಚುಕ್ಕಿ ಎಸೆತ ಅಥವಾ ವಿಕೆಟ್ ಅನ್ನ ಭೇಟಿಯಾದರೆ ಮತ್ತೆ ಪಂದ್ಯ ನಾಟಕೀಯ ತಿರುವಿನ ಜೊತೆಯಲ್ಲಿ ಬೂಡ ಮೇಲಿನ ಫಲಿತಾಂಶಕ್ಕೆ ಸಾಕ್ಷಿ ಆಗ್ತದೆ. ಈ ಎಸೆತಗೆ ಸಿಕ್ಸರ್ ಹೊಡೆದ್ರೆ ಬಾಬರ್ ಅವರಿಂದ 1,000 ರೂಪಾಯಿ ನಗದು ಮೊತ್ತವಿದೆ, ಕ್ಯಾಶ್ ಅಂಡ್ ಕ್ಯಾರಿ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು. ಇದರೊಂದಿಗೆ ಅಂತಿಮ ಓವರ್ನತ್ತ ಪಂದ್ಯ ಬಾಳ್ತಾ ಇದೆ. 6 ಎಸೆತ 10 ಓಟಗಳ ಅವಶ್ಯಕತೆ. This match is coming down all the way down to the wire. What an entertaining game of cricket we are having here. We are witnessing for another fabulous, mesmerizing, spellbinding, electrifying, thrilling experience for the crowd. Oh my goodness, 6 balls to go, Tantas to win this match. What a contest we are having here. This is what every single spectator used to come and watch this kind of a fighting match. ಆ ನಿಟ್ಟಿನಲ್ಲಿ 6ರ ಮುಂದೆ 10 ಓಟಗಳ ಅವಶ್ಯಕತೆ. 6ರ ಮುಂದೆ 10ರ ಅವಶ್ಯಕತೆ. ಬಿರುಸಿನ ಹೊಡೆತ, ಒಂದೋಟ, ಒಂದಕ್ಕೆ ಮಾತ್ರ ಅನುವು ಮಾಡಿಕೊಡ್ತಾ ಇದ್ದಾರೆ. 5ರ ಮುಂದೆ 9ರ ಅವಶ್ಯಕತೆ. 5 ಎಸೆತಗಳು, 9ರ ಗೆಲುವಿನ ಪಯಣದ ಹೆಜ್ಜೆಗಳು ಬಾಕಿ. ರಿಯಾಜ್ ಕಾಂಬ್ಲಿ, ಹೌ ಇಸ್ ದಟ್ ಎಂಬ ಒಕ್ಕರಲ ಮನವಿ, ಸ್ಟ್ರಾಂಗ್ ಅಪೀಲ್ ಬರ್ತಾ ಇದೆ ಅಂಪೈರ್ ಅವರಿಂದ. ಓಕೆ, 1 ಸಿಕ್ಸರ್ಗೆ ತಂಡದ ಮಾಲಕರು ಬಾಬರ್ ಅವರಿಂದ 500 ರೂಪಾಯಿಯ, 2 ಸಿಕ್ಸರ್ ಹೊಡೆದ್ರೆ 1000 ರೂಪಾಯಿ ಕ್ಯಾಶ್ ಅಂತ. ಮತ್ತೆ ಓ ಮೈ ಗುಡ್ನೆಸ್, ಮತ್ತೆ ಈ ಒಂದು ಪಂದ್ಯ ಟ್ವಿಸ್ಟ್ ಅಂಡ್ ಟರ್ನ್, ತಿರುವು ಮರವಿನೊಂದಿಗೆ ನಾಟಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಬೂಡ ಮೇಲಿನ ಫಲಿತಾಂಶದತ್ತ ಬಾಳ್ತಾ ಇದೆ ಈ ಒಂದು ಪಂದ್ಯದಲ್ಲಿ. 3ರ ಮುಂದೆ 9ರ ಗುರಿ, ನಾಟಕೀಯ ಕುಸಿತದೊಂದಿಗೆ ನಾಟಕೀಯ ತಿರುವನ್ನ ಕಂಡುಕೊಳ್ತಾ ಇದೆ ಪಂದ್ಯ. ಕೆಡವಿದರೆ ಆನೆಯನ್ನು ತನ್ನ ಕೆಡದಲ್ಲಿ ಕೆಡವಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಈ ಒಬ್ಬ ಬೌಲರ್ ಇದೀಗ ಉತ್ತಮ ಎಸೆಗಾರಿಕೆಯಲ್ಲಿ ಎದುರಾಳಿಯ ಓಕೆ, ಅಂಪೈರ್ ತೀರ್ಮಾನವೇ ಅಂತಿಮವಾಗಿರ್ತದೆ. ದಯವಿಟ್ಟು ಯಾವುದೇ ರೀತಿಯಲ್ಲಿ ಏನೇ ಇರಲಿ ಸ್ಪೋರ್ಟ್ಸ್ ಸ್ಪಿರಿಟ್ ನಲ್ಲಿ 2 ತಂಡಗಳ ಆಟಗಾರರು ಸಹಕರಿಸಿ ಎಂಬುದಾಗಿ ತಮ್ಮಲ್ಲಿ ವಿನಮ್ರ ವಿನಂತಿ. ಅಂತಿಮ 2ರ ಮುಂದೆ 9ರ ಅವಶ್ಯಕತೆ. ಈ ಒಂದು ಹಂತದಲ್ಲಿ ಮತ್ತೆ ಒಂದು ಹಂತದಲ್ಲಿ ಎದುರಾಳಿಯ ತಂಡ, ಬ್ಯಾಟಿಂಗ್ ತಂಡ ಗೆಲುವನ್ನ ಕಸಿದುಕೊಳ್ಳುವ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿತ್ತು. ಇದೀಗ ಬೌಲರ್ ಅದನ್ನ ತಿರುವು ಮರವಿನ ತಿರುಗುಬಾಣವಾಗ್ತಾ ಇದ್ದಾರೆ. 1ರ ಮುಂದೆ 9 ಓಟಗಳ ಅವಶ್ಯಕತೆ ಇಲ್ಲ. ಈ ಒಂದು ಹಂತದಲ್ಲಿ ನಂಬಲ ಸಾಧ್ಯ ರೀತಿಯ ಪ್ರದರ್ಶನದೊಂದಿಗೆ ಪಂದ್ಯವನ್ನ ಜಯಿಸಿಕೊಳ್ತಾ ಇದೆ ಎಂಸಿಸಿ ಕೋಲಾರದ ಈ ಒಂದು ತಂಡ. ಆ ನಿಟ್ಟಿನಲ್ಲಿ ಗೆದ್ದ ತಂಡ ಎಂಸಿಸಿ ಕೋಲಾರ ಹಾಗೂ ಬಾಬು 11 2 ತಂಡಗಳಿಗೂ ಅತ್ಯಂತ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಏನೋ ಇರಲಿ, ಒಬ್ಬ ಕ್ರೀಡಾ ಪ್ರೇಕ್ಷಕನಾಗಿ ಪಂದ್ಯಾವಳಿಗೆ ಬಂದಾಗ ಸೋತರೂ ಪರವಾಗಿಲ್ಲ, ವೀರೋಚಿತ